ಅಟ್ಲೀಸ್ಟ್ ಅದೇ ಒಂದು ಆತ್ಮತೃಪ್ತಿ ಮತ್ತು ಸಮಾಜಕ್ಕೆ ನಾವು ಮಾಡಬೇಕಾದಂಥ ಒಂದು ಕೊಡುಗೆ, ಅದರೊಟ್ಟಿಗೆ ನಾವು ಆಯುರ್ವೇದಕ್ಕೆ ಸಲ್ಲಿಸಿದಂಥ ಒಂದು ಗೌರವ. ನಾನು ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೇನೆ. ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ನಾನು ಅವಾಗಲೇ ಹೇಳ್ತಿದ್ರೆ ನಾವು ಇಲ್ಲಕ್ಕೆ ನಮ್ಮ ಕಣ್ಣಿಗೆ ಕಾಣದಿರೋ ದೇವ್ರನ್ನ ಹುಡ್ಕೊಂಡು ಹೋಗ್ತಾ ಇರ್ತೀವಿ. ಆ್ಯಕ್ಚುಲಿ ನಮ್ಮ ಪೇಷಂಟ್ ಅಂತ ಬಂದಾಗ, ಜನರ ಕಷ್ಟ ಅಂತ ಬಂದಾಗ ನಿಜಕ್ಕೂ ನಾನು ಇದ್ದೀನಿ ಅಂತ ಮುಂದೆ ಬಂದು ನಿಂತ್ಕೊಳ್ಳೋದು ಡಾಕ್ಟರ್ಸು. ಸೊ ಆ ಡಾಕ್ಟರ್ಸ್ ಮಾಡುವಂಥ ಸೇವೆ ಒಂದಲ್ಲ ಎರಡಲ್ಲ. ಅವರ ಪರ್ಸ್ನಲ್ ಲೈಫ್ನ ಸೈಡಿಗಿಟ್ಟು 24/7 ಅಂತ ಹೇಳ್ಬೋದು, ಅವ್ರಿಗೆ ಯಾವ ಪೇಷಂಟ್ನ ಅಲೈನ್ ಮಾಡಿರ್ತಾರೆ, ಅವ್ರನ್ನ ಎಷ್ಟು ಒಂದು ರೆಸ್ಪಾನ್ಸಿಬಲ್ನ ಇಟ್ಟು ಕೆಲಸ ಮಾಡ್ತಿರ್ತಾರೆ ಅಂದರೆ 24 ಗಂಟೆಲೂ ಕೂಡ ಇವ್ರಿಗೆ ಏನು ಟ್ರೀಟ್ಮೆಂಟ್ನ ಮಾಡಿದ್ರೆ ಎಷ್ಟು ಬೇಗ ಇವರು ಗುಣಮುಖರಾಗ್ಬೋದು, ಇವ್ರ ಮನಸ್ಸಿನಲ್ಲಿ ಏನಿದೆ, ಇವರ ಒಂದು ನೆಗೆಟಿವ್ ಆಲೋಚನೆಗಳನ್ನ ಹೇಗೆ ನಾವು ಪಾಸಿಟಿವ್ಗೆ ತರಬೇಕು, ಹೇಗೆ ಚೇಂಜ್ ಮಾಡಬೇಕು ಅನ್ನೋ ಒಂದು ಬಿಗ್ ರೋಲ್ನ ಇವರು ಒಂದು ರೋಲ್ ಮಾಡೆಲ್ ಆಗಿ ಪ್ಲೇ ಮಾಡ್ತಿರ್ತಾರೆ. ನಿಜಕ್ಕೂ ನಿಜವಾದ ದೇವರು ಇವರೇ ಅಂತ ಹೇಳ್ಬೋದು. ಪ್ರಿಯ ವೀಕ್ಷಕರೇ, ಮತ್ತೊಮ್ಮೆ ನಿಮ್ಮ ಮುಂದೆ ನೂತನವಾಗಿ ಇಂದಿನ ಪಬ್ಲಿಕ್ ಟಾಕ್ ಸಂಚಿಕೆಯಲ್ಲಿ ವಿಶೇಷ ವಿನೋದದಿಂದ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿರುವ ಶ್ರೀಮತಿ ಡಾಕ್ಟರ್ ರಾಜಲಕ್ಷ್ಮಿರವರು ಉಡುಪಿಯ SDM ಆಯುರ್ವೇದ ಆಸ್ಪತ್ರೆಯಲ್ಲಿ ಸುದೀರ್ಘ 17 ವರ್ಷಗಳ ಅನುಭವ ಹಾಗೂ ತಮ್ಮ ಕಾರ್ಯಕ್ಷಮತೆಯಲ್ಲಿ ಉತ್ತಮವಾದ ನೈಪುಣ್ಯದಿಂದ ಹಲವಾರು ತೊಂದರೆ ಇರುವ ರೋಗಿಗಳಿಗೆ ತಮ್ಮ ಕೈಚಳಕದಿಂದ ಅವರನ್ನು ಗುಣಮುಖರನ್ನಾಗಿ ಮಾಡಿದ್ದಾರೆ. ರಾಜ್ಯದ ಮೂಲೆ ಮೂಲೆಯಿಂದ ಬಂದ ಹಲವು ರೋಗಿಗಳಿಗೆ ದೇಹದಲ್ಲಿನ ಸಾಕಷ್ಟು ಸಮಸ್ಯೆಗಳಿಗೆ ತಮ್ಮ ನಗುಮುಖದಿಂದ ಉಪಚರಿಸಿ ಎಷ್ಟೋ ವರ್ಷಗಳ ಮೂಳೆಗಳ ಸಮಸ್ಯೆ, ಮಂಡಿ ನೋವು, ಹೊಟ್ಟೆ ಸಮಸ್ಯೆ, ವಯೋಮಿತಿಯಲ್ಲಿ ಕಾಣಿಸುವ ಹಲವು ತೊಂದರೆಗಳಿಗೆ ಆಯುರ್ವೇದ ಶಕ್ತಿಯೊಂದಿಗೆ ಹಲವು ಜನರಿಗೆ ಆಶಾಶಕ್ತಿಯಂತೆ ಸೇವೆ ನೀಡಿದ್ದಾರೆ. ವೀಕ್ಷಕರೇ, ನೀವು ನೋಡ್ತೀರಾ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಒಬ್ಬರು ವಿಶೇಷವಾದಂಥ ವ್ಯಕ್ತಿ ಇದ್ದಾರೆ. ಆ ವ್ಯಕ್ತಿ ಯಾರು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಬೇಕು ಅಂದ್ಕೊಂಡಿದ್ದೀನಿ. ಆ ವ್ಯಕ್ತಿ ಬಗ್ಗೆ ನಿಮ್ಮೆಲ್ಲರೂ ಕೂಡ ಗೊತ್ತಿರುತ್ತೆ. SDM ಆಯುರ್ವೇದ ಹಾಸ್ಪಿಟಲ್ ನೀವೆಲ್ಲರೂ ಕೂಡ ಕೇಳಿರ್ತೀರಾ. ಆ ಹಾಸ್ಪಿಟಲ್ನ ಡಾಕ್ಟರ್ ಆದಂಥ ಡಾಕ್ಟರ್ ರಾಜಲಕ್ಷ್ಮಿ ಅವರು ನಮ್ಮ ಜೊತೆ ಇದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಇಂಗ್ಲೀಷ್ ಮೆಡಿಷನ್ನು ಮತ್ತು ಆಯುರ್ವೇದಿಕ್ ಮೆಡಿಷನ್ನು ಹೇಗಿರುತ್ತೆ, ಹೇಗೆ ವರ್ಕ್ ಆಗುತ್ತೆ ಅಂತ, ಹಾಗೆ ಇವತ್ತು ನಮ್ಮ ಜೊತೆ ಇರುವಂಥ ಸ್ಪೆಷಲಿಸ್ಟು ಆಯುರ್ವೇದಿಕ್ ಮೆಡಿಷನ್ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನಿಮಗೆ ತಿಳಿಸ್ಕೊಡ್ತಾರೆ. ಸೊ ಹಾಗಾದರೆ ಅವ್ರನ್ನ ಮಾತನಾಡ್ಸೋಣ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡೋಣ. ಮೇಡಮ್ ನಮಸ್ತೆ. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನಾನು ಅವಾಗಲೇ ಹೇಳ್ತಾ ಇದ್ದೆ ಆಯುರ್ವೇದಿಕ್ ಮೆಡಿಸಿನ್ ಹೇಗೆ ವರ್ಕ್ ಆಗುತ್ತೆ, ಅದು ನಮ್ಮ ಲೈಫ್ ಸ್ಟೈಲ್ಗೆ ಹೇಗೆ ಉಪಯೋಗ ಆಗುತ್ತೆ ಅಂತ. ಸೊ ಹಾಗಾದರೆ ಇವತ್ತು ನಮ್ಮ ಮೇಡಮ್ನ ಪ್ರಶ್ನೆನ ಮಾಡೋಣ. ಅವರು ನಿಮಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಡ್ತಾರೆ. ಮೇಡಮ್, ಈಗ ಆಯುರ್ವೇದ ಮೆಡಿಷನ್ ತುಂಬ ಜನ ತೊಗೊಳ್ತಾರೆ. ಈಗ ತುಂಬ ಜನ ಹೇಳ್ತಾರೆ ಇಂಗ್ಲೀಷ್ ಮೆಡಿಸಿನ್ ಸಖತ್ ಎಫೆಕ್ಟಿವ್ ಆಗಿರುತ್ತೆ, ಆಯುರ್ವೇದಿಕ್ ಮೆಡಿಷನ್ ಸ್ವಲ್ಪ ಸ್ಲೋಗಿ ವರ್ಕ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ನಿಮ್ಮ ಪ್ರಕಾರ ಆಯುರ್ವೇದ ಅಂದರೆ ಏನು, ಆಯುರ್ವೇದಿಕ್ ಮೆಡಿಷನ್ ಅಂದರೆ ಏನು, ಹೇಗಿರುತ್ತೆ ಅಂತ? ಆಯುರ್ವೇದ ಅನ್ನೋದೇನು ಅನ್ನೋದಕ್ಕೆ ಮೊದಲನೇದಾದ ಉತ್ತರ. ಆಯುರ್ವೇದ ಅನ್ನೋದೊಂದು ಜೀವನ ಶೈಲಿಯ ಒಂದು ವಿಜ್ಞಾನ ಅಂತ ಹೇಳ್ಬೋದು. ಯಾಕೆಂತಂದರೆ ಈ ಆಯುರ್ವೇದವನ್ನು ಎಲ್ಲರೂ ಮನೆಮದ್ದಾಗಿ ಒಂದು ಸಲ ತಗೊಳ್ತಾರೆ, ಅಥವಾ ಆಯುರ್ವೇದದಿಂದ ನಮ್ಮ ಜೀವನ ಶೈಲಿಯನ್ನು ಸರಿಪಡಿಸ್ಕೊಳ್ಬೋದು ಅನ್ನೋ ಉದ್ದೇಶವನ್ನು ಇಟ್ಕೊಂಡಿರ್ತಾರೆ. ಕೆಲವರು ಆಯುರ್ವೇದದಿಂದ ನಮಗೆ ಈ ಹಳೆಯ ಕಾಯಿಲೆಗಳು ಗುಣ ಆಗಬಹುದು ಅಂತಲೂ ತಲೆಯಲ್ಲಿ ಇಟ್ಕೊಂಡಿರ್ತಾರೆ. ಬಟ್ ಎಲ್ಲದಕ್ಕಿಂತ ಮಿಗಿಲಾಗಿ ಹೇಳಬೇಕಂತಿದ್ರೆ ಆಯುರ್ವೇದ ಅನ್ನೋದು ಒಂದು ಜೀವನ ಪದ್ಧತಿ. ಯಾಕೆ ಹೇಳ್ತೇನೆ ಅಂತಂದರೆ, ಈ ನಮ್ಮ ಆಯುರ್ವೇದ ಶಾಸ್ತ್ರ ಬಹಳ ಪುರಾತನವಾದ ಶಾಸ್ತ್ರ. ಸೊ ಈ ಶಾಸ್ತ್ರದಲ್ಲಿ ನಾವು ಬೆಳಗ್ಗೆ ಏಳೋಕ್ಕೆ ಮುಂಚೆ ಕೂಡ ನಾವು ಯಾವ ರೀತಿ ರಾತ್ರಿ ಮಲಗಿರ್ತೇವೆ ಮತ್ತು ಬೆಳಿಗ್ಗೆ ಯಾವಾಗ ಎದ್ದೇಳಬೇಕು, ಎದ್ದ ನಂತರ ನಾವು ಯಾವ ರೀತಿ ನಮ್ಮ ದಿನಚರ್ಯವನ್ನು ಶುರು ಮಾಡಿಕೊಳ್ಬೇಕು, ಮತ್ತು ನಮ್ಮ ದೈನಂದಿನ ಚಟುವಟಿಕೆಗಳ ಬಗ್ಗೆ ಕೂಡ ಕೂಲಂಕುಷವಾಗಿ ಅದರ ಬಗ್ಗೆ ಚೆನ್ನಾಗಿ ಮಾತಾಡಿದ್ದಾರೆ. ಮತ್ತು ಅದಷ್ಟೇ ಅಲ್ಲ, ನಾವು ಆರೋಗ್ಯವಾಗಿ ಇರಬೇಕಿದ್ರೆ ನಮ್ಮ ಆಚಾರ ವಿಚಾರ ಮತ್ತು ನಮ್ಮ ಮಾನಸಿಕ ಏನು ಹೇಳ್ತೇವೆ, ಫಿಸಿಕಲಿ, ಮೆಂಟಲಿ, ಇಮೋಷನಲ್ಲಿ, ಸೊ ಇದನ್ನು ನಾವು ಯಾವ ರೀತಿ ಸಮತೋಲನವಾಗಿ ಇಟ್ಕೊಳ್ಬಹುದು ಅನ್ನೋದರ ಬಗ್ಗೆನೂ ಹೇಳಿದ್ದಾರೆ. ಅಥವಾ ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಆಗುವಂಥ ಸ್ಟ್ರೆಸ್ ಇರ್ಬೋದು, ಅಥವಾ ನಮ್ಮ ಈ ಹರಿಬರಿಯಲ್ಲಿ ತಿನ್ನುವ ಆಹಾರ ಇರಬಹುದು, ಅಥವಾ ನಮ್ಮ ಲೈಫ್ ಸ್ಟೈಲ್ ಇರ್ಬೋದು. ಲೈಫ್ ಸ್ಟೈಲ್ ಅಂದರೆ ಏನಂತೀರಿ ಅಂದರೆ, ಒಂದು ಜಾಗದಲ್ಲಿ ಇದ್ದಲ್ಲಿ ಇನ್ನೊಂದು ಟೈಮಲ್ಲಿ ಇನ್ನೊಂದು ಜಾಗಕ್ಕೆ ಇರಲಿಕ್ಕೆ ಆಗೋದಿಲ್ಲ. ಸೊ ಹಾಗೆ ನಮ್ಮ ಒತ್ತಡದಿಂದ ಓಡಾಡ್ತಾ ಇರುವ ಒಂದು ಜೀವನ ಶೈಲಿ ಇರ್ಬೋದು. ಸೊ ಇದರ ಎಲ್ಲದರ ಬಗ್ಗೆ ಸಮಗ್ರವಾಗಿ
ನಾವು ಯಾವ ರೀತಿ ಅರ್ಥ ಮಾಡ್ಕೊಳ್ಬೋದು ಅಂದರೆ ಈ ಮನುಷ್ಯನ ಒಂದು ಪರ್ಸನಾಲಿಟಿ ಬಗ್ಗೆ ಕೂಡ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅಂದರೆ ಯಾವ ಯಾವ ಮನುಷ್ಯ ಎಂತೆಂಥ ಆಹಾರ ಸೇವಿಸಬೇಕು ಮತ್ತು ಯಾವ ಯಾವ ಋತುವಿನಲ್ಲಿ ಎಂತೆಂಥ ಆಹಾರವನ್ನು ಎಲ್ಲರೂ ಪ್ರಿಫರ್ ಮಾಡಬೇಕು ಅನ್ನುವ ಬಗ್ಗೆ ಕೂಡ ಕೂಲಂಕುಷವಾಗಿ ಮಾತಾಡಿದ್ದಾರೆ. ಸೊ ಇದನ್ನು ನಾನು ಏನು ಹೇಳ್ತೇನೆ ಅಂದರೆ ಇದೊಂದು ಏನು ಕೇವಲ ಏನು ಹೇಳ್ಬೋದು, ಒಂದು ಚಿಕಿತ್ಸೆಗೋಸ್ಕರ ಮಾಡಿದಂತಹ ಒಂದು ವಿಜ್ಞಾನ ಅಲ್ಲ. ಸೊ ಇದು ನಮ್ಮನ್ನು ತೊಡಗಿಸ್ಕೊಳ್ಳುವಂಥದ್ದು ಇರ್ಬೋದು, ನಮ್ಮ ಜೀವನ ಪದ್ಧತಿಯನ್ನೇ ಸರಿ ಮಾಡುವಂಥದ್ದು ಒಂದು ಮಹಾವಿಜ್ಞಾನ ಅಂತ ಹೇಳ್ಬೋದು. ಇದನ್ನು ಸೂಪರ್ ಸೈನ್ಸ್ ಅಂತ ಕೂಡ ನಾವು ಕರಿತೇವೆ. ಹಾಗಾಗಿ ನಾವು ಆಯುರ್ವೇದದಿಂದಾಗಿ ನಾವು ಏನು ನಮ್ಮ ದಿನನಿತ್ಯದ ಒಂದು ಆಗು ಹೋಗುಗಳ ಬಗ್ಗೆ ಕಲಿತರೂ ಕೂಡ ಅದರೊಟ್ಟಿಗೆ ನಾವು ಯಾವ ರೀತಿ ನಮ್ಮ ವಿಚಾರವನ್ನು ಸರಿಪಡಿಸ್ಕೊಳ್ಬೋದು ಅದರ ಬಗ್ಗೆ ಕೂಡ ನಾವು ಅರ್ಥ ಮಾಡ್ಕೋತೇವೆ. ಅದು ಅಷ್ಟೇ ಅಲ್ಲ, ಅದರೊಟ್ಟಿಗೆ ನಮಗೆ ಆಗುವಂತಹ ದಿನದಿಂದ ದಿನ ಆಗುವಂತಹ ಯಾವ ಆ್ಯಕ್ಟಿವಿಟಿ ಬಗ್ಗೆ ಕೂಡ ನಾವು ತಿಳ್ಕೊಳ್ಬೋದು. ಅದರೊಟ್ಟಿಗೆ ಒಂದು ಚಿಕಿತ್ಸೆ ಕ್ರಮಗಳನ್ನು ಕೂಡ ಹೇಳಿದೆ. ಯಾಕೆ ಹೇಳಿದೆ ಅಂತಂದರೆ ಈಗ ನಮ್ಮ ಋತುಗಳು 6 ಋತುಗಳಂತ ನಮಗೆ ಗೊತ್ತಿದೆ. ಸೊ ಈ ಋತುಗಳು ಒಂದು ಋತು ಇದ್ದಾಗ ಇನ್ನೊಂದು ಋತು ಇರುವುದಿಲ್ಲ. ಸೊ ಪ್ರತಿ ಋತುವಿನಲ್ಲಿ ಕೂಡ ಈ ತ್ರಿದೋಷಗಳು ಅನ್ನೋದೊಂದು ನಮ್ಮ ಶರೀರದಲ್ಲಿ ಇರುವಂಥದ್ದು. ಸೊ ಆ ತ್ರಿದೋಷಗಳು ಮಾರ್ಪಾಡಾಗ್ತಾ ಇರ್ತವೆ. ಅಂದರೆ ಅವುಗಳಿಗೆ ಕೂಡ ಒಂದು ಸಲ ಹೆಚ್ಚಾಗಿ ವಿಶೇಷವಾಗಿ ಜಾಸ್ತಿ ಆಗುವಂಥದ್ದು ಅಥವಾ ನಾರ್ಮಲ್ ಇರುವಂಥದ್ದು ಅಥವಾ ಸಂಚಿತ ಆಗುವಂಥದ್ದು. ಇದನ್ನು ನಾವು ಕ್ರಿಯಾಕಾಲದ ಒಂದು ಏನು ಬೇಸಿಸ್ ಮೇಲೆ ಅರ್ಥ ಮಾಡ್ಕೊಳ್ತೇವೆ. ಸೊ ಇಂತಹ ಒಂದು ಯಾವುದು ದೋಷಗಳ ಒಂದು ಚೇಂಜಸ್ ಅಂತ ಹೇಳ್ತೇವೆ ಅಥವಾ ಅದರದ್ದು ಒಂದು ಪ್ರಕೋಪಾದಿ ಕಾಲಗಳನ್ನು ನಾವು ಅರ್ಥ ಮಾಡಿಕೊಂಡ್ರೆ ಅದಕ್ಕೆ ಅನುಸಾರವಾಗಿ ನಾವು ಚಿಕಿತ್ಸೆಯನ್ನು ಕೂಡ ತಗೊಳ್ಬೋದು. ಸೊ ಆ ಚಿಕಿತ್ಸೆಯಿಂದಾಗಿ ನಮಗೆ ಏನು ಅನ್ನಿಸ್ತದೆ, ಹೌದು ನಮಗೆ ಏನು ದೋಷಗಳ ವೃದ್ಧಿಯಾಗಿದೆ ಅಥವಾ ದೋಷಗಳು ಹೆಚ್ಚಾಗಿವೆ ಬಾಡಿಯಲ್ಲಿ, ಅದನ್ನು ಯಾವ ರೀತಿ ಹೊರಗೆ ಹಾಕಬಹುದು ಅಥವಾ ಯಾವ ರೀತಿ ಕಡಿಮೆ ಇದ್ದದನ್ನು ಜಾಸ್ತಿ ಮಾಡಿಕೊಳ್ಬಹುದು, ಹೇಗೆ ಸಮಸ್ಥಿತಿಯಲ್ಲಿದ್ದದನ್ನು ಪರಿಪಾಲನೆ ಮಾಡಿಕೊಳ್ಬಹುದು, ಇದರ ಬಗ್ಗೆ ಕೂಡ ನಮಗೆ ಸಮಗ್ರವಾದ ಮಾಹಿತಿಯನ್ನು ಕೊಡ್ತದೆ. ನಮ್ಮನ್ನು ನಾವು ಕಂಡುಕೊಳ್ಳೋದ್ರಲ್ಲಿ ಮತ್ತು ನಮಗೆ ಯಾವ ಥರ ಫುಡ್ ಬೇಕಾಗುತ್ತೆ, ಯಾವ ಥರ ವಾಟರ್ ಬೇಕಾಗುತ್ತೆ, ಸೊ ಅದನ್ನು ಕಂಡುಕೊಳ್ಳೋದ್ರಲ್ಲಿ ಒಂದು ಆಯುರ್ವೇದಿಕ್ ಅನ್ನೋದು ಕೂಡ ಇದೆ ಅಂತ ಹೇಳ್ತೀರಾ. ಹಾಗೆ ಇನ್ನೊಂದು ಆಯುರ್ವೇದದಲ್ಲಿ ಪಂಚಕರ್ಮ ಅಂತ ಕೂಡ ಹೇಳಿದ್ವಿ. ಸೊ ಅದು ಹೇಗೆ ವರ್ಕ್ ಆಗುತ್ತೆ, ಪಂಚಕರ್ಮ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ ಇದೆ? ಈಗ ಪಂಚಕರ್ಮವನ್ನು ಯಾವ್ಯಾವುದು ಅಂತ ಫಸ್ಟ್ ನೋಡೋಣ. ಪಂಚಕರ್ಮ ಅಂದರೆ ಹೆಸರೇ ಹೇಳುವ ಹಾಗೆ 5 ಕರ್ಮಗಳು. ಅದರಲ್ಲಿ ವಮನ ಕರ್ಮ ಅಂತ ಮೊದಲನೇದು. ವಮನ ಕರ್ಮ ಅಂತಂದರೆ ವಾಂತಿ ಮಾಡಿಸುವಂಥದ್ದು ಅಂತ ಹೇಳಿ, ಅಂತಂದರೆ ದುಷ್ಟ ದೋಷಗಳನ್ನು ಹೊಟ್ಟೆಯಿಂದ ಬಾಯಿ ಮುಖಾಂತರ ಹೊರಗೆ ಹಾಕುವಂಥದ್ದಕ್ಕೆ ವಮನ ಕರ್ಮ ಅಂತ ಹೇಳ್ತೇವೆ. ನೆಕ್ಸ್ಟು ವಿರೇಚನ ಕರ್ಮ ಅಂತ. ವಿರೇಚನ ಕರ್ಮ ಅಂತ ಹೇಳಿದರೆ ಈ ಬಾಡಿಯಲ್ಲಿ ಪಿತ್ತಾದಿ ದೋಷಗಳು ಉತ್ಕೃಷ್ಟಗೊಂಡಿರ್ತವೆ, ಅದನ್ನು ನಾವು ಗುದದ್ವಾರದ ಮುಖಾಂತರ ಹೊರಗೆ ಹಾಕುವಂಥದ್ದು, ಅಲ್ಲಿ ಕೂಡ ಬೇದಿ ಮಾಡಿಸುವಂಥದ್ದು ಅಂತ ಒಂದು ಲೇಮನ್ ಲ್ಯಾಂಗ್ವೇಜಲ್ಲಿ ಹೇಳ್ಬೋದು. ಇನ್ನೊಂದು ಬಸ್ತಿ ಅಂತ, ಅದರಲ್ಲಿ 2 ವಿಧ ಇದೆ. ಮೊದಲನೇದು ನಿರುಹ ಬಸ್ತಿ ಅಂತ, ಎರಡನೇದು ಅನುವಾಸನ ಬಸ್ತಿ ಅಂತ. ನಿರುಹ ಬಸ್ತಿ ಅಂತಂದರೆ ಕಷಾಯದಿಂದ ಮಾಡಲ್ಪಟ್ಟಂತಹ ಒಂದು ಸಮಗ್ರವಾದ ಔಷಧಿಯನ್ನು ಗುದದ್ವಾರದ ಮುಖಾಂತರ ಪೇಷಂಟಿಗೆ ಕೊಟ್ಟು ಸೊ ಅದರಿಂದಾಗಿ ದೋಷಗಳನ್ನು ಹೊರಗೆ ಹಾಕುವಂಥದ್ದು ಒಂದು. ಇನ್ನೊಂದು ಶರೀರದಲ್ಲಿ ಯಾವುದೆಲ್ಲ ದೋಷ ಜಾಸ್ತಿ ಆಗಿರ್ತದೆ ಅದನ್ನು ಅಲ್ಲೇ ಸಮಸ್ಥಿತಿಯಲ್ಲಿ ಅಥವಾ ಅದನ್ನು ಶಮನ ಮಾಡಲಿಕ್ಕೆ ಅಥವಾ ಅದರಿಂದ ಬಲ ಬರಲಿಕ್ಕೋಸ್ಕರ ಒಂದು ಅನುವಾಸನ ಬಸ್ತಿ ಅಂತಂದು ಕೊಡುವಂಥದ್ದು. ಮತ್ತು ಕೊನೆಯದಾಗಿ ನಸ್ಯಕರ್ಮ ಅಂತ ಉಂಟು. ನಸ್ಯಕರ್ಮ ಅಂತಂದರೆ ಮೂಗಿನ ದ್ವಾರದಿಂದ ಔಷಧವನ್ನು ಹಾಕಿ ಮೂಗಿನ ದ್ವಾರದ ಮುಖಾಂತರ ಅಥವಾ ಇವನ್ ಬಾಯಿಂದನೂ ಕೂಡ ದೋಷಗಳನ್ನು ಹೊರಗೆ ಹಾಕುವಂಥದ್ದು. ಹೀಗೆ 5 ಕರ್ಮಗಳನ್ನು ಹೇಳಿದ್ದಾರೆ. ಈ 5 ಕರ್ಮಗಳನ್ನು ಕೂಡ ನಾವು ಸ್ವಸ್ಥನಲ್ಲಿ ಕೂಡ ಮಾಡ್ತೇವೆ ಮತ್ತು ರೋಗಿಯಲ್ಲಿ ಕೂಡ ಮಾಡ್ತೇವೆ. ಸೊ ನಾವು ಎಲ್ಲಿ ಮಾಡಬೇಕು ಅನ್ನೋದಕ್ಕೆ ಅದಕ್ಕೆ ಒಂದು ಪ್ರೋಟೋಕಾಲ್ ಸೆಟ್ ಮಾಡ್ತೇವೆ. ಅಂದರೆ ಯಾರಿಗೆ ವಮನ ಮಾಡಬೇಕು, ಯಾರಿಗೆ ವಿರೇಚನ ಮಾಡಬೇಕು ನೋಡಿ ನೀವು ಡಿಸೈಡ್ ಮಾಡ್ತಾರೆ ಏನೇನು ಬೇಕಾಗ್ತದೆ, ಏನೇನು ಮಾಡಬಹುದು ಅಂತ. ಸೊ ಅದಕ್ಕೆ ಅನುಸಾರವಾಗಿ ನಾವು ಅವರಿಗೆ ಒಂದು ಪ್ರಿಪೇರ್ ಅಂತ ಮಾಡ್ತೇವೆ. ಅಂತಂದರೆ ಈಗ ಎಲ್ಲರಿಗೆ ಬೇಕಾ ಅನ್ನೋದು ಮೊದಲನೇ ಕ್ವಶನ್ನು. ಈಗ ಯಾರೆಲ್ಲ ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಒಳಗೊಂಡಿರ್ತಾರೆ ಅಂತಂದರೆ ದಿನಚರ್ಯವನ್ನು ಫಾಲೋ ಮಾಡ್ತಾರೆ,
ಋತುಚರ್ಯವನ್ನು ಫಾಲೋ ಮಾಡ್ತಾರೆ. ಸೊ ಅಂಥವರಿಗೆ ಹೆಚ್ಚಾಗಿ ದೋಷಗಳ ಪ್ರಕೋಪಾವಸ್ಥೆ ಆಗುವುದಿಲ್ಲ. ಅಂಥವರಿಗೆ ಇದು ತಗೊಳ್ಳೇಬೇಕನ್ನೋ ಏನು ಬಾಬಂದಿ ಇಲ್ಲ. ಅಕಸ್ಮಾತಾಗಿ ಅಂಥವರಲ್ಲಿ ಯಾರು ಫಾಲೋ ಮಾಡಿದರೂ ಕೂಡ ಅವರಿಗೆ ಕೆಲವು ಋತುಗಳಲ್ಲಿ ಬರ್ತದೆ, ಕೆಲವು ಋತುಗಳಲ್ಲಿ ಕಾಯಿಲೆಗಳು ಬರಬಹುದು. ಫಾರ್ ಎಕ್ಸಾಂಪಲ್ ವಸಂತ ಋತು, ಈಗ ಆಗ್ತಾ ಇರುವ ವಸಂತ ಋತುವಿನಲ್ಲಿ ಕಫ ತೊಂದರೆ ಬರುವಂಥದ್ದು ಅಂತಂದರೆ ಅದರಲ್ಲಿ ಕೂಡ 2 ವಿಧ ಇದೆ. ಸ್ವಲ್ಪ ಮೈಲ್ಡಾಗಿ ಬರುವಂಥದ್ದು ಮತ್ತು ಕಫದ ತೊಂದರೆಯಿಂದಾಗಿ ಕೆಲವರಿಗೆ ಸಿಕ್ಕಾಪಟ್ಟೆ ಬ್ರೀದಿಂಗ್ ಪ್ರಾಬ್ಲಮ್ ಆಗಬಹುದು, ಅಥವಾ ಅವರಿಗೆ ಏನು ಹೇಳ್ತೇವೆ ತಲೆನೋವು ಅಂತೆಲ್ಲ ಬರುವಂಥದ್ದು, ಮೈಗ್ರೇನ್ ಇರಬಹುದು, ಅಥವಾ ಈ ಶ್ವಾಸಾದಿ ಕಾಯಿಲೆಗಳು ಬರುವಂಥದ್ದು, ಅಥವಾ ಈ ನಮ್ಮ ಆಗಿ ಆಗುವಂಥದ್ದು, ಇಂಥದ್ದೆಲ್ಲ ಕೆಲವು ಸಮಸ್ಯೆಯಿಂದ ಬರ್ತಾರೆ. ಸೊ ಅಲ್ಲಿ ಕಫ ಜಾಸ್ತಿ ಆಗಿದೆಯಾ ಅಂತ ನಾವು ಅನಲೈಸ್ ಮಾಡಿ ಅಂಥವರಿಗೆ ವಮನ ಕರ್ಮವನ್ನು ಮಾಡ್ತೇವೆ. ಮತ್ತು 2ನೇದು ನಮ್ಮ ಶರದ್ ಋತು ಅಂತ ಗೊತ್ತಿರ್ಬೋದು ನಿಮಗೆ, ಕಾರ್ತಿಕ ಮಾಸ ಗೊತ್ತಿದೆ, ಈ ದೀಪಾವಳಿ ಹಬ್ಬದ ಸಮಯದಲ್ಲಿ ಅಂಥ ಸಂದರ್ಭದಲ್ಲಿ ಕೂಡ ಈ ಪಿತ್ತ ದೋಷಗಳು ಪ್ರಕೋಪಗೊಳ್ತವೆ. ಅಂದರೆ ಪಿತ್ತ ದೋಷ ಯಾವಾಗ ಜಾಸ್ತಿ ಆಗ್ತದೆ ಬಾಡಿಯಲ್ಲಿ, ಅದನ್ನು ನಾವು ಆಗಲೇ ಹೇಳಿದಾಗೆ ಗುದದ್ವಾರದ ಮುಖಾಂತರ ಅದನ್ನು ಹೊರಗೆ ಹಾಕ್ತೇವೆ. ಸೊ ಅದಕ್ಕೆ ಕೂಡ ನಾವು ಬಾಡಿಯನ್ನು ಪ್ರಿಪೇರ್ ಮಾಡಿ ಔಷಧಿ ತುಪ್ಪವನ್ನು ಕುಡಿಸ್ಲಿಕ್ಕಿರ್ತದೆ. ಅದನ್ನು ಕುಡಿಸಿ ಮತ್ತು ಬಾಡಿ ಮಸಾಜ್ ಎಲ್ಲ ಇರ್ತದೆ, ಮಸಾಜು ಸ್ಟೀಮ್ ಎಲ್ಲ ಕೊಡಲಿಕ್ಕಿರ್ತದೆ. ಅದು ಕೊಟ್ಟ ನಂತರ ಬಾಡಿಯನ್ನು ನಾವು ಶುದ್ಧಗೊಳಿಸೋದು ವಿರೇಚನದಿಂದ. ವಿರೇಚನ ಅಂತ ಹೇಳಿದರೆ ಈ ಹೊಟ್ಟೆಯಿಂದ ಔಷಧಿ ಕೊಡ್ತೇವೆ, ಮೆಡಿಸಿನ್ ಕೊಟ್ಟು ಪೇಷಂಟಿಗೆ ಗುದದ್ವಾರದಿಂದ ನಾವು ಈ ದೋಷಗಳನ್ನು ಹೊರಗೆ ಹಾಕ್ತೇವೆ. ಈ ದೋಷಗಳು ಹೊರಗೆ ಹೋದ ನಂತರ ಪೇಷಂಟಿಗೆ ಬಾಡಿ ಲಘು ಆಗ್ತದೆ, ಬಾಡಿ ಲೈಟ್ನೆಸ್ ಫೀಲ್ ಆಗ್ತದೆ, ಮತ್ತು ಅವರಿಗೆ ಹಸಿವು ಎಲ್ಲ ಚೆನ್ನಾಗಿ ಬರ್ತದೆ, ಮತ್ತು ಅವರ ಇಂದ್ರಿಯಗಳು ಕೂಡ ತುಂಬ ಶಕ್ತವಾಗಿ ಇರ್ತವೆ. ಅಂತಂದರೆ ಕೆಲವು ಲೆಥಾರ್ಜಿ ಇರ್ಬೋದು, ಅಥವಾ ಟೈಮ್ ಟು ಟೈಮ್ ಏನು ಕೆಲಸ ಮಾಡದೇ ಇರ್ಬೋದು, ಸೊ ಮನಸ್ಸು ಮಾಡ್ತಾ ಇರೋದಿಲ್ಲ ಅಂತ ಎಲ್ಲ ಒಂದು ಆಲಸ್ಯವಾದ ಜೀವನ ಏನಿರ್ತದೆ ಅದೆಲ್ಲ ಕ್ಲಿಯರ್ ಆಗ್ತದೆ. ಸೊ ಹಾಗಾಗಿ ಆ್ಯಕ್ಟಿವ್ ಆಗ್ತಾರೆ ಅವರು. ಸೊ ಇದು ನಮಗೆ ತುಂಬ ಬೆನಿಫಿಟ್ ಕೊಡ್ತದೆ. ಮತ್ತು ಇನ್ನೊಂದು ನಾವು ಬಸ್ತಿ ಅಂತ ಹೇಳ್ತೇವೆ. ಬಸ್ತಿ ಅಂತ ಆಗಲೇ ಮಾತಾಡಿದ ಹಾಗೆ ಅದನ್ನು ನಾವು ಪ್ರಾವೃಟ್ ಋತು ಅಂತ ತಗೊಳ್ಬೇಕಂದ್ರೆ ಮಾನ್ಸೂನ್ ಸೀಸನ್, ಮಾನ್ಸೂನ್ ರೈನಿಗಿಂತ ಜಸ್ಟ್ ಮೊದಲು ಅದು ನಮಗೆ ಬರೋದು ಆಷಾಢ ಶ್ರಾವಣ ಮಾಸದಲ್ಲಿ. ಸೊ ಆ ಒಂದು ಶ್ರಾವಣ ಮಾಸ ಬರ್ತದೆ. ಆ ಟೈಮಲ್ಲಿ ಈ ವಾತ ಇದೆಯಲ್ಲ ಶರೀರದಲ್ಲಿ ತುಂಬ ಪ್ರಕೋಪಗೊಂಡಿರ್ತದೆ. ಸೊ ಅಂಥ ಸಂದರ್ಭದಲ್ಲಿ ವಾತವನ್ನು ಕಂಟ್ರೋಲ್ ಇಡಲಿಕ್ಕೋಸ್ಕರ ನಾವು ಬಸ್ತಿ ಚಿಕಿತ್ಸೆ ಮಾಡ್ತೇವೆ. ಇದು ಕೂಡ ನಾವು ಪೇಷಂಟನ್ನು ಸೆಲೆಕ್ಟ್ ಮಾಡಿಯೇ ಮತ್ತೆ ಮಾಡುವಂಥದ್ದು. ಎಲ್ಲರಿಗೂ ಎಲ್ಲ ಚಿಕಿತ್ಸೆಯನ್ನು ಎಲ್ಲ ಟೈಮಲ್ಲಿ ಮಾಡಲಿಕ್ಕಾಗೋದಿಲ್ಲ. ಹಾಗೆ ಇನ್ನೊಂದು, ನಾವು ರೋಗಿಗೋಸ್ಕರ ರೋಗಿ ಯಾವ ಕಂಡೀಷನಲ್ಲಿ, ಯಾವ ಟೈಮಲ್ಲಿ, ಯಾವ ದೋಷದ ಉತ್ಕೃಷ್ಟತೆಯ ಅವಸ್ಥೆಯಲ್ಲಿ ಬರ್ತಾರೆ, ಆ ಸಂದರ್ಭದಲ್ಲಿ ಯಾವ ನಮ್ಗೆ ಚಿಕಿತ್ಸೆ ಅನುಗುಣವಾಗಿ ಮಾಡಬಹುದು, ಅವರ ಕಾಯಿಲೆಗೆ ತಕ್ಕಂಥದ್ದು ನಾವು ಚಿಕಿತ್ಸೆ ಮಾಡ್ತೀವಿ. ಓಕೆ, ಈಗ ಜನರಲ್ಲಿಗೆ ಈಗ ತುಂಬ ನಿಮ್ಮೆಲ್ಲೂ ಗೊತ್ತಿರಾಗೆ ಡಯಾಬಿಟೀಸ್ ಅಂತ ಸಕ್ಕರೆ ಕಾಯಿಲೆ ಎಲ್ಲ ಕಡೆ ಇದೆ, ಕೆಲವೊಬ್ಬರಿಗೆ ಗ್ಯಾಸ್ಟ್ರಿಕ್ ಇರುತ್ತೆ. ಸೊ ಅವರೆಲ್ಲ ಮುನ್ಸೂಚನೆಯಿಂದ ಏನೆಲ್ಲ ಒಂದು ಪ್ರಿಪ್ರೇಷನ್ ಮಾಡ್ಕೋಬೋದು? ಈಗ ಎಷ್ಟೋ ಜನ ಊಟ ಜಾಸ್ತಿ ತಿಂತಿರ್ತಾರೆ, ನೀರು ಆನ್ ಟೈಮ್ ಕುಡಿತಾ ಇರಲ್ಲ, ಆಮೇಲೆ ವರ್ಕ್ ಪ್ರೆಷರ್ ಇರುತ್ತೆ. ಸೊ ಇಂಥವ್ರಿಗೆಲ್ಲ ಯಾವ ಒಂದು ಸಜೆಷನ್ ನೀವು ಕೊಡ್ಬೋದು ಅದಕ್ಕೆ? ಬಿಕಾಸ್ ಈಗ ಏನಾಗುತ್ತೆ ಅಂದರೆ ರಾಂಗ್ ಪ್ಲೇಸ್ಗೆ ಹೋಗ್ತಾರೆ, ರಾಂಗ್ ಪೀಪಲ್ನ ಮೀಟ್ ಮಾಡ್ತಾರೆ, ಮೆಡಿಸಿನ್ನು ಕೂಡ ಕರೆಕ್ಟಾಗಿ ಸಿಕ್ಕಿರಲ್ಲ, ಸುಮ್ಮನೆ ಮನಿನ ಇನ್ವೆಸ್ಟ್ ಮಾಡ್ತಿರ್ತಾರೆ, ಬಟ್ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಅದು ಸಿಗ್ತಾ ಇರಲ್ಲ ಅವ್ರಿಗೆ. ಸೊ ಅಂಥವ್ರಿಗೆಲ್ಲ ಒಂದು ಒಳ್ಳೆ ಸೊಲ್ಯೂಷನ್ ಹೇಗಿರುತ್ತೆ? ಈಗ ನಮ್ಮ ವೀಕ್ಷಕರು ನೋಡ್ತಾ ಇದ್ದರೆ ಅವ್ರಿಗೊಂದು ಕ್ಯೂರಿಯಾಸಿಟಿ ಇರುತ್ತೆ. ಈಗ ಕೆಲವರಿಗೆ ಹೊಟ್ಟೆ ದಪ್ಪ ಆಗಿರುತ್ತೆ, ಸಣ್ಣ ಮಾಡಬೇಕಂತ ಯೋಚನೆ ಮಾಡ್ತಿರ್ತಾರೆ, ಕೆಲವರಿಗೆ ಕರೆಕ್ಟಾಗಿ ನೀರು ಕುಡಿತಾ ಇರಲ್ಲ. ಸೊ ಈ ಥರದ್ದೆಲ್ಲ ಚಿಕ್ಕ ಪುಟ್ಟದ್ದು ಇಮಿಡಿಯೇಟಾಗಿ ಅವ್ರಿಗೆ ಸರಿ ಮಾಡ್ಕೋಬೋದು. ಸಿಟ್ಟಿಂಗ್ ಅಟ್ ಹೋಮ್ ದೇ ಕ್ಯಾನ್ ಸಾಲ್ವ್ ದ ಪ್ರಾಬ್ಲಮ್ ಆ ಟೈಪಲ್ಲಿ. ಸೊ ಅಂಥವರಿಗೆ ನಾವು ಏನು ಹೇಳೋದಂದರೆ ಜೀವನ ಪದ್ಧತಿಯಲ್ಲಿ ಹೇಳಿರುವಂತಹ ಕೆಲವು ರೂಲ್ಸನ್ನು ಅವರು ಫಾಲೋ ಮಾಡಬೇಕು. ಅಂತಂದರೆ ಈಗ ಅವರಿಗೆ ಗೊತ್ತಿಲ್ಲದೇ ಇರುವ ಕಾರಣ ಅವರು ತಜ್ಞರಲ್ಲಿ ಒಮ್ಮೆ ಭೇಟಿ ಮಾಡಿ, ಸೊ ನಮ್ಮ ಜೀವನ ಪದ್ಧತಿಯನ್ನು ಯಾವ ರೀತಿ ನಾವು ಸರಿಪಡಿಸ್ಕೊಳ್ಬೋದು ಅಂತ. ಕೆಲವರು ಅನ್ನವನ್ನೇ ಜಾಸ್ತಿ ತಗೊಳ್ತಾ ಇರ್ತಾರೆ, ಸೊ ಅದರಿಂದಾಗಿ ಅವರಿಗೆ ಹೊಟ್ಟೆ. ಈಗ ಫುಡ್ ರಿಲೇಟೆಡ್ ಮಾತಾಡಿದ್ರೆ ಈಗ ಮಾರ್ನಿಂಗ್ ಇಷ್ಟೇ ಬ್ರೇಕ್ಫಾಸ್ಟ್ ತಗೋಬೇಕು ಅಂತ ನಿಯಮ ಇರುತ್ತಲ್ವಾ? ಸೊ ಕೆಲವರು ಜಾಸ್ತಿ ತಗೊಳ್ತಾರೆ, ಕೆಲವರು ಆಫ್ಟರ್ನೂನ್ ಊಟನೇ ಮಾಡಲ್ಲ, ಕೆಲವರು ನೈಟ್ ಜಾಸ್ತಿ ತಿಂತಾರೆ. ಸೊ ಇದನ್ನೆಲ್ಲ ನೀವು ಯೋಚನೆ ಮಾಡಿದಾಗ ಎಷ್ಟು ತಿಂದರೆ ಹೇಗಿರುತ್ತೆ ಹೆಲ್ದಿ ಅಂತ? ನೋಡಿ, ಮಾರ್ನಿಂಗ್ ನಾವು ಫುಡ್ಡು ತಿನ್ನಬೇಕು, ನಮಗೆ ಎಷ್ಟು ಹಸಿವೆ ಇದೆ ಅಷ್ಟೇ, ಅದಕ್ಕೆ ಹೆಚ್ಚು ತಗೊಳ್ಳಿಕ್ಕಿಲ್ಲ. ಯಾಕೆ ಅಂದರೆ ನಮ್ಮ ಬೆಳಿಗ್ಗೆ ಶುರುವಾಗುವುದೇ ಆ್ಯಕ್ಟಿವಿಟೀಸಿಂದ.
ಸೊ ನಾವು ಬೆಳಿಗ್ಗೆನೇ ಹೆವಿಯಾಗಿ ತಿಂದುಬಿಟ್ರೆ ನಮ್ಮ ಇಡೀ ದಿನದ ಆ್ಯಕ್ಟಿವಿಟಿ ಮಾಡಲಿಕ್ಕೆ ನಮಗೆ ತಾಮಸಿಕ ನೇಚರ್ ಬರ್ತದೆ. ತಾಮಸಿಕ ಗುಣ ಅಂತಂದರೆ ಲೇಸಿ ಆಗಬಹುದು, ಅಥವಾ ಮಂದತ್ವ ಇರಬಹುದು, ಅಥವಾ ಬುದ್ಧಿ ಚುರುಕಾಗೋದಿಲ್ಲ, ಇಂಥದ್ದೆಲ್ಲ ಸಂದರ್ಭ ಆಗ್ತದೆ. ಅದಕ್ಕೋಸ್ಕರ ನಮ್ಮ ಹಸಿವೆ ಎಷ್ಟಿದೆ ಅಷ್ಟಕ್ಕೆ ಮಾತ್ರ ನಮ್ಮ ಬ್ರೇಕ್ಫಾಸ್ಟನ್ನು ಸೀಮಿತಗೊಳಿಸಬೇಕು. ಅದರಲ್ಲಿ ಕೂಡ ಎಣ್ಣೆ ಅಂಶ ಇರುವಂಥ ತಿನ್ನೋದು, ಅಥವಾ ಏನು ಹೇಳ್ತಾರೆ, ಈ ನೆನ್ನೆ ಮಾಡಿದ್ದು ಬೆಳಿಗ್ಗೆ ತಗೊಂಡು ಫ್ರಿಡ್ಜಲ್ಲಿಟ್ಟು ಅದನ್ನು ಬಿಸಿ ಮಾಡಿ ತಿನ್ನುವಂಥದ್ದು, ಅಂಥದ್ದು ಯಾವುದು ಮಾಡಬಾರ್ದು. ಕೆಲವರು ಏನು ಮಾಡ್ತಾರೆ, ಹಿಂದಿನ ದಿನ ಮಾಡಿ ಇಡ್ತಾರೆ ಬೇಗನೆ, ಅದನ್ನು ಫ್ರಿಡ್ಜಲ್ಲಿಟ್ಟು ಬೆಳಿಗ್ಗೆ ಬಿಸಿ ಮಾಡಿ ತಿಂತಾರೆ. ಅಂಥ ಒಂದು ಅಭ್ಯಾಸದಿಂದಾಗಿ ಅಸಿಡಿಟಿ ಬರ್ತದೆ, ಅಥವಾ ತಾಮಸಿಕ ಗುಣ ಜಾಸ್ತಿ ಆಗ್ತದೆ, ಬುದ್ಧಿಶಕ್ತಿ ಕಡಿಮೆ ಆಗ್ತದೆ, ಅಜೀರ್ಣಾದಿ ಕಾಯಿಲೆಗಳು ಬರ್ತವೆ. ಹಾಗಾಗಿ ಅಂಥ ಫುಡ್ಡನ್ನು ಅವಾಯ್ಡ್ ಮಾಡಬೇಕು. ಮತ್ತು ಫರ್ಮೆಂಟೆಡ್ ಫುಡ್ಡನ್ನು ಆದಷ್ಟು ಅವಾಯ್ಡ್ ಮಾಡಬೇಕು. ಫರ್ಮೆಂಟೆಡ್ ಫುಡ್ ಅಂತ ಹೇಳಿದರೆ, ಈಗ ನೀವು ತುಂಬ ಈಸ್ಟ್ ಹಾಕಿ ಮಾಡ್ತೀರಿ, ಅಥವಾ ಈಗ ಇಡ್ಲಿ ದೋಸೆಗಳೆಲ್ಲ ಇರ್ಬೋದು, ಹುಳಿ ಬಂದಿದ್ದಂಥ ಅಂಶ ಇರ್ಬೋದು, ಬ್ರೆಡ್ ಅಂಥದ್ದೆಲ್ಲ ಇರ್ಬೋದು. ಅದೆಲ್ಲ ಏನಂದರೆ ಹೆಚ್ಚಾಗಿ ಡೈಜೆಷನ್ ಜಾಸ್ತಿ ಬೇಕಾಗ್ತದೆ, ಪ್ಲಸ್ ತಾಮಸಿಕ ನೇಚರ್ ಇದೆ ಅದರಲ್ಲಿ. ಅದೆಲ್ಲ ಇರುವ ಕಾರಣ ನಮ್ಮ ಆಕ್ಟಿವಿಟಿಗೆ ಅದು ಹ್ಯಾಂಪರ್ ಮಾಡಿ ಹೆಲ್ತಿ ಇರೋಲ್ಲ. ಸೊ ತಿಂದಿರೋದು ಕರೆಕ್ಟಾಗಿ ಜೀರ್ಣ ಆಗಿರಲ್ಲ, ಮತ್ತು ಈವ್ನಿಂಗ್ ಆಗಿರುತ್ತೆ, ಮತ್ತೆ ಫುಡ್ ತಿಂತಾರೆ, ಅದು ಜಾಮ್ ಆಗುತ್ತೆ. ಸೊ ನಮ್ಮ ಹಸಿವಿಗೆ ತಕ್ಕಷ್ಟೇ ನಮ್ಮ ಬ್ರೇಕ್ಫಾಸ್ಟ್ ಇರಬೇಕು. ಓಕೆ, ವಾಟರ್ ಎಷ್ಟು ಲೀಟರ್ ಕುಡಿದ್ರೆ ಪರ್ ಡೇಗೆ ಇರುತ್ತೆ? ಅದು ಎಲ್ಲ ಡಿಪೆಂಡಿಂಗ್ ಆನ್ ದಿ ಸೀಸನ್ ಅಂತ ಹೇಳ್ಬೋದು. ಅಂಡ್ ದ ಪೀಪಲ್ ಅಲ್ಲ, ಯೂಶುವಲಿ 2 to 3 ಲೀಟರ್ಸ್ 3 ಲೀಟರ್ಸ್ ಮಿನಿಮಮ್ 3 ಲೀಟರ್ಸ್ ಬೇಕೇ ಬೇಕಾಗ್ತದೆ. ಓಕೆ, ಈಗ ವಯಸ್ಸಾಗಿರೋರು ತುಂಬ, ಅವ್ರಿಗೆ ಏನು ಸಜೆಸ್ಟ್ ಮಾಡ್ತೀರಾ? ಕೆಲವರು ತುಂಬ ವಯಸ್ಸಾಗಿರುತ್ತೆ, ಒಂದು 40-50 ಆ ಥರ, ತುಂಬ ಕೆಲಸ ಮಾಡ್ತಿರ್ತಾರೆ, ಜೊತೆಗೆ ಬೆಳಗ್ಗೆ ಟೈಮು ವಾಕ್ ಮಾಡಲಿಕ್ಕೆ ಹೋದಾಗ ರನ್ ಮಾಡ್ತಿರ್ತಾರೆ, ಅವ್ರಿಗೆ ಜಾಯಿಂಟ್ ಪೇನ್ಸ್ ಎಲ್ಲ ಇರುತ್ತೆ. ಸೊ ಅವ್ರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಅದು ಒಳ್ಳೇದು ರನ್ ಮಾಡೋದ್ರಿಂದ, ಅಥವಾ ಅಂತಂದರೆ ಈಗ ಕೆಲವು ಅಥ್ಲೆಟಿಕ್ ಪೀಪಲ್ ಇರ್ತಾರೆ, ಸೊ ಅವರದ್ದು ಡೈಲಿ ರುಟೀನೇ ಇರ್ತದೆ. ಸೊ ರುಟೀನನ್ನು ಅವರು ಕಂಟಿನ್ಯೂ ಮಾಡಬಹುದು, ಆದರೆ ಹೆಚ್ಚಾಗಿ ಮಾಡೋದು ಒಳ್ಳೇದಲ್ಲ ಅಂತ. ಬಟ್ ಈ ಯಾರು ಎಕ್ಸಸೈಸ್ ಎಲ್ಲ ಮಾಡಲಿಕ್ಕೆ ಇಷ್ಟಪಡ್ತಾರೆ, ಅವರು ಅವರ ಬಾಡಿಯ ಸ್ಟ್ರೈನನ್ನು ಫಸ್ಟ್ ಅವರು ಅಸೆಸ್ ಮಾಡಬೇಕು. ನಮಗೆ ಹಿಂದಿನ ದಿನ ಆಗಲಿ ಮೊದಲಿನ ದಿನ ಏನಾದರೂ ಬಾಡಿ ಸ್ಟ್ರೈನ್ ಆಗಿದೆಯಾ ನೋಡ್ಕೋಬೇಕು. ಸೊ ಸ್ಟ್ರೈನ್ ಜಾಸ್ತಿ ಇದ್ದರೆ ಅದರ ನೆಕ್ಸ್ಟ್ ದಿನ ಯಾವುದೇ ಆ್ಯಕ್ಟಿವಿಟಿ ಮಾಡಲಿಕ್ಕೆ ಹೋಗಬಾರ್ದು. ಮೆಂಟಲ್ ಸ್ಟ್ರೈನ್ ಆಗಿರ್ಬೋದು, ಅಥವಾ ನಿದ್ದೆ ಮಾಡದೇ ಇರಬಹುದು, ತುಂಬ ಟ್ರಾವೆಲಿಂಗ್ ಮಾಡಿ ಬಂದಿರಬಹುದು, ಅಂಥವರೆಲ್ಲ ಈ ನಮ್ಮ ಎಕ್ಸಸೈಸಸನ್ನು ಹೋಗಿ ಮಾಡಬಾರ್ದು. ಇನ್ನೊಂದು ತುಂಬ ಹೆವಿ ವರ್ಕ್ ಮಾಡ್ತಾ ಇರ್ತಾರೆ, ಅಂಥವರು ಕೂಡ ಎಕ್ಸ್ಟ್ರಾ ಎಕ್ಸಸೈಸ್ ಮಾಡಬಾರ್ದು. ಮೊದಲೇ ಭಾರ ಹೊರೋದು, ತುಂಬ ಕಾಲ್ನಡಿಗೆಯಲ್ಲಿ ನಡ್ಕೊಂಡು ಹೋಗ್ತಿರ್ತಾರೆ, ಅವರಿಗೆ ಟೈಮ್ ಇರೋದಿಲ್ಲ ಅಂತಂದರೆ ಅವರ ದಿನದಿಂದ ದಿನದ ಕೆಲಸದಲ್ಲೇ ಅವ್ರು ಬ್ಯುಸಿಯಾಗಿರ್ತಾರೆ. ಆ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ಸಹ ಇದು ಎಕ್ಸ್ಟ್ರಾ ಒಂದು ಮಾಡಲಿಕ್ಕಿಲ್ಲ. ಯಾಕೆ ಮಾಡಬಾರ್ದಂದರೆ ಅವರ ಬೋನ್ ನಿಜವಾಗಿ ವೇರ್ ಆ್ಯಂಡ್ ಟೇರ್ ಫಿನಾಮಿನ ಆಗ್ತಾ ಇರ್ತದೆ. ಸೊ ಇವರು ಜಾಸ್ತಿ ಮಾಡಿದಷ್ಟು ಕೂಡ ಅದು ಡಿಜನರೇಷನ್ ಆಗ್ತದೆ, ಬೇಗ ಸವೆದು ಹೋಗುವ ಚಾನ್ಸಸ್. ಸೊ ಅವರು 60 ವರ್ಷದಲ್ಲಿ ಬರುವ ಕಾಯಿಲೆ 40 ವರ್ಷದಲ್ಲೇ ತಗೊಳ್ತಾರೆ. ಹಾಗಿರುವಾಗ ನಾವೇನು ಹೇಳ್ತೇವೆ, ಎಷ್ಟು ಬೇಕೋ ಅಷ್ಟೇ ಮಾಡಿ, ಅದಕ್ಕಿಂತ ಜಾಸ್ತಿ ಮಾಡಲಿಕ್ಕೆ ಹೋಗಬೇಡಿ. ಬಾಡಿಯನ್ನು ದಣಿಸೋದು ಬೇಡ. ಬಾಡಿ ನಿಮಗೆ ಎಷ್ಟು ಕೆಪಾಸಿಟಿ ಇದೆ ಅಷ್ಟೇ ಮಾಡಿ. ನೀವು ಮಾಡೋ ಕೆಲಸದಿಂದ ನಿಮಗೆ ಸುಸ್ತು ಆಗಬಾರ್ದು, ಬಿಟ್ಟರೆ ನಿಮ್ಮ ಒಂದು ಆರೋಗ್ಯ ಮೇಂಟೈನ್ ಆಗಬೇಕು. ಸುಸ್ತಾಗಿ ಕೆಲಸ ಮಾಡೋದ್ರಿಂದ ಆರೋಗ್ಯ ಬೇಗ ಹಾಳಾಗ್ತದೆ, ಆಯುಸ್ಸು ಕೂಡ ಕಡಿಮೆ ಆಗ್ತದೆ. ಓಕೆ, ನೀವು ಹೇಳೋ ಥರ ತಿನ್ನೋ ಫುಡ್ಡಲ್ಲೂ ಕೂಡ ಫ್ರೆಶ್ನೆಸ್ ಇರಬೇಕು, ಆ್ಯಂಡ್ ಥಿಂಕಿಂಗ್ ಆಗಿರ್ಬೋದು, ಕೆಲಸ ಆಗಿರ್ಬೋದು, ಎಲ್ಲ ಲಿಮಿಟೆಡ್ ವರ್ಷನ್ ಇರಬೇಕು, ಅದ್ರ ತಕ್ಕನಾಗಿರಬೇಕು. ಸೊ ಆವಾಗ ಬ್ಯಾಲೆನ್ಸ್ ಮಾಡಲಿಕ್ಕೆ ಏನೂ ಒಂದು ಸೈಡ್ ಎಫೆಕ್ಟ್ ಅನ್ನೋದು ಬರೋಲ್ಲ ಈಸಿಯಾಗಿ. ಹಾಗೆ ಈಗ ಇಂಗ್ಲೀಷ್ ಮೆಡಿಸನ್ನ ತೊಗೊಂಡ್ರೆ ಇನ್ಸ್ಟೆಂಟಾಗಿ ಬೇಗ ಕ್ಯೂರ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ತಲೆನೋವು ಆಗಿರ್ಬೋದು, ಬೇರೆ ಏನಾದರೂ ಆಗಿರ್ಬೋದು. ಸೊ ಆಯುರ್ವೇದ ತೊಗೊಂಡ್ರೆ ವರ್ಕ್ ಆಗುತ್ತೆ, ತುಂಬ ಲೇಟ್ ಅಂತ ಹೇಳ್ತಾರೆ. ಸೊ ನಿಮ್ಗೆ ಆಯುರ್ವೇದದ ಬಗ್ಗೆ ಎಷ್ಟು ಕಾನ್ಫಿಡೆನ್ಸ್ ಇದೆ? ಲೈಕ್ ಪಕ್ಕ ಆಗುತ್ತೆ, ಅದು ತುಂಬ ಲೇಟ್ ಆದ್ರೂ ಅದು ಪರ್ಮನೆಂಟ್ ಆಗುತ್ತಾ, ಅಥವಾ ಒಂದು 80 to 90% ಕ್ಯೂರ್ ಆಗುತ್ತೆ? ಯಾವ ಟೈಪ್ ಅಂತಂದರೆ ಇದು ಕಾಯಿಲೆಯಿಂದ ಕಾಯಿಲೆಗೆ ನಾವು ವೇರಿಯೇಷನ್ಸ್ ಇದ್ದೇ ಇರ್ತದೆ. ಸೊ ನಾವೀಗ ಎಲೋಪತಿ ಮೆಡಿಸಿನ್ ಅಂತ ನೋಡ್ತಿದ್ದೇವಲ್ವಾ, ಸೊ ಅದು ಯಾವ ಲೆವೆಲಲ್ಲಿ ವರ್ಕ್ ಆಗ್ತಾ ಇದೆ ಅಂತ ನಾವು ಫಸ್ಟು ಅರ್ಥ ಮಾಡ್ಕೋಬೇಕಷ್ಟೆ. ಅಂತಂದರೆ ಅದರ ಲೆವೆಲ್ ಆಫ್ ವರ್ಕಿಂಗ್ ಎಷ್ಟು ಅಂತ ಹೇಳಿದರೆ, ಈಗ ನೋವು ಕಡಿಮೆ ಆಗಿದೆ ಅಷ್ಟೇ. ಸೊ ಅದರ ಹಿಂದೆ ಈ ಕಾಯಿಲೆ ಇತ್ತಲ್ಲ, ಕಾಯಿಲೆ ಗುಣ ಆಯಿತಾ ಅನ್ನೋದಕ್ಕೆ ಕ್ವಶನ್. ಕಾಯಿಲೆ ಗುಣ ಆಗಿರೋದಿಲ್ಲ, ಯಾಕೆ ನೋವು ಕಾಯಿಲೆದು ಒಂದು ಲಕ್ಷಣ. ಯಾವುದೋ ಒಂದು ಕಾಯಿಲೆ ಇರ್ಬೋದು, ಗಂಟು ಬೇನೆ ಅಂತ ಇರ್ಬೋದು, ಗಂಟು ವಾತ, ಅಲ್ಲಿ ನಿಮಗೆ ನೋವು ಬಂದೇ ಬರ್ತದೆ, ಅದು ಒಂದು ಲಕ್ಷಣ. ಆ ಲಕ್ಷಣ ಒಂದು ಕಡಿಮೆ ಆಗಿದ್ದಿರಬಹುದು,
ಪೇಯ್ನ್ ಕಿಲ್ಲರಿಂದ, ಬಟ್ ಕಾಯಿಲೆ ಗುಣ ಆಗಿರೋದಿಲ್ಲ. ಸೊ ನಾನೀಗ ಆಯುರ್ವೇದ ದೃಷ್ಟಿಯಲ್ಲಿ ಮಾತಾಡೋದಾದರೆ, ಈಗ ನಮ್ಮಲ್ಲಿ ನಾವು ಪೇಯ್ನ್ ಕಿಲ್ಲರ್ ಅಂತ ಯಾವುದನ್ನು ನಾವು ಅಳವಡಿಸ್ತಾ ಇಲ್ಲ. ಅಂತಂದರೆ ಆ ಕಾಯಿಲೆಗೆ ಯಾವ ಮೆಡಿಸಿನ್ ಇದೆ, ಆ ಕಾಯಿಲೆಯ ಮೂಲದಿಂದ ಹೇಗೆ ಅದನ್ನು, ಅಂದರೆ ಸಂಪ್ರಾಪ್ತಿ ಅಂತ ಹೇಳ್ತೀವಿ, ಅದನ್ನು ಹೇಗೆ ನಾವು ವಿಘಟನೆ ಮಾಡಬಹುದು ಅನ್ನೋದಕ್ಕೆ ನಾವು ಸ್ಟ್ರೆಸ್ ಕೊಟ್ಟು ಯಾವುದು ಮೆಡಿಸಿನ್ ಕೊಡ್ತೀವಿ. ಬಟ್ ಆಗ ಪೇಷಂಟ್ಸಲ್ಲಿ ಏನು ನೋವಿದೆ ಅದು ನಿಧಾನವಾಗಿ ಕಡಿಮೆ ಆಗ್ತದೆ. ನನಗೆ ಅನ್ನಿಸ್ತದೆ ಮೆಥಾಡಿಕ್ಕಾಗಿ ನಾವು ಯಾವುದು ಟ್ರೀಟ್ಮೆಂಟ್ ಮಾಡ್ತಾ ಹೋಗ್ತೇವೆ ಅದರಿಂದ ಆಗುವಂತಹ ಬೆನಿಫಿಟ್ ಇದೆಯಲ್ಲ ಅದು ಲಾಂಗ್ ಲಾಸ್ಟಿಂಗ್ ಅಂತ. ಈಗ ಪೇಯ್ನ್ ಬಂತು, ಪೇಯ್ನ್ ಕಡಿಮೆ ಆಯಿತು ಒಂದು ಮಾತ್ರೆಯಿಂದ. ಅಸಿಡಿಟಿ ಇದೆ, ಅಸಿಡಿಟಿ ಮಾತ್ರೆ ತೊಗೊಂಡ್ವಿ, ಕಡಿಮೆ ಆಯಿತು. ಅಥವಾ ಜ್ವರ ಬಂತು, ಜ್ವರಕ್ಕೆ ಒಂದು ಮಾತ್ರೆ ಕೊಟ್ಟರು ಕಡಿಮೆ ಆಯಿತು. ಬಟ್ ಪುನಃ ಬರದೇ ಇದ್ದ ಹಾಗೆ ಏನು ಮಾಡಬೇಕು ಅಂದರೆ, ಸೊ ಯಾವ ರೀತಿ ನಾವು ಅದನ್ನು ಬದಲಾಯಿಸ್ಕೊಂಡು ಹೋಗಬೇಕು ಅನ್ನೋದನ್ನು ನೋಡ್ಕೋಬೇಕು. ಡೈಲಿ ರೋಟೀನ್ಸಲ್ಲಿ ನೀವು ಹೇಳ್ದಂಗೆ ಫುಡ್ ಆಗಿರ್ಬೋದು, ಎಕ್ಸಸೈಸ್ ಆಗಿರ್ಬೋದು, ಫ್ರೆಶ್ ಫುಡ್ ಅದರಲ್ಲಿ ನಾವು ಮೇಂಟೈನ್ ಮಾಡಬೇಕಾಗುತ್ತೆ. ಓಕೆ. ಆಮೇಲೆ ಮೇಡಮ್, ಇವಾಗ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ನಲ್ಲಿ ಈಗ ಏನು SDM ಅಲ್ಲಿ ವರ್ಕ್ ಮಾಡ್ತಿದ್ದೀರಾ, ಸೊ ಆ ಪೇಷಂಟ್ನೆಲ್ಲ ತುಂಬ ಜನ ಅಟೆಂಡ್ ಮಾಡಿದ್ದೀರಾ. ಸೊ ಆ ಎಕ್ಸ್ಪೀರಿಯನ್ಸ್ನ ನೋಡಿದಾಗ ನಿಮಗೆ ಮರೆಯೋಕ್ಕಾಗ್ದಿರೋಂಥ ಒಂದು ವಿಚಾರ, ಯಾವ್ದಾದ್ರು ಒಂದು ಪೇಷಂಟ್ ನೋಡಿದಾಗ ಸಾಕಷ್ಟು ಜನನ ನಗಿಸ್ತಾ ಇರ್ತೀರಾ, ಅವ್ರ ನೋವುಗಳನ್ನ ಅವ್ರಿಗೆ ಗೊತ್ತಿಲ್ದಂಗೆ ನೀವು ನಗಿಸ್ಬಿಟ್ಟು ಇಲ್ಲ ಅಂತ ಅವರು ಏನು ಪ್ರಾಬ್ಲಮ್ ಇರುತ್ತೆ ಆದಷ್ಟು ಬೇಗ ಸಾಲ್ವ್ ಮಾಡಿ ಅವ್ರನ್ನ ಹುಷಾರು ಮಾಡಿ ಮನೆಗೆ ಜೋಪಾನವಾಗಿ ಕಳಿಸ್ಕೊಡ್ತಾರೆ. ಈ ಥರ ಸಾಕಷ್ಟು ಜನ ಪೇಷಂಟ್ನ ಮಾಡಿದ್ದೀರಾ. ಅವ್ರಿಗೆ ಎಷ್ಟೇ ಪೇಯ್ನ್ ಇದ್ದರೂ ನಿಮ್ಗೆ ಏನಾಗಲ್ಲ ಅಂತ ಖುಷಿ ಕೊಟ್ಕೊಂಡು ಮತ್ತು ಅಷ್ಟೇ ನೀಟಾಗಿ ಒಂದು ಡಯಟ್ನ ಮಾಡಿಸ್ತೀರಾ, ಇದು ತಿನ್ನಬೇಕು ಇದನ್ನು ತಿನ್ನಬಾರ್ದು ಅಂತ ಪತ್ತೆ ಎಲ್ಲ ಇರಿಸ್ತೀರಾ. ಸೊ ಅದನ್ನೆಲ್ಲ ನೆನಪು ಮಾಡ್ಕೊಂಡಾಗ ಯಾವ ಒಂದು ಪೇಷಂಟು ನಿಮ್ಗೆ ಇವಾಗಲೂ ನೆನಪಾಗ್ತಾರೆ. ಯಾಕೆ ಭಾಳಷ್ಟು ಜನ ನೋಡಿರ್ತೀರ, ಬಟ್ ಒಬ್ಬರಾದರೂ ಒಂದು ಮೆಮೊರಿ ಕೊಟ್ಟೋಗಿರ್ತಾರೆ. ಅವರು ಲೈಕ್ ವೇ ಆಫ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಇಲ್ಲ ನೀವು ಕೇಳಿದ್ದನ್ನು ಅವ್ರು ಕೇಳದೇ ಇರ್ಬೋದು, ಆ ಥರದ್ದು. ಅಥವಾ ನೀವು ಇವ್ರಿಗೆ ಕ್ಯೂರೇ ಆಗಲ್ಲ ಆಯುರ್ವೇದದಿಂದ, ಬಟ್ ಆದರೂ ಬಂದಿದ್ದಾರೆ, ನನ್ನ ಕಡೆಯಿಂದ ಟ್ರೈ ಮಾಡೋಣ ನೋಡೋಣ, ಒಂದು ಎಕ್ಸ್ಪೀರಿಯೆನ್ಸ್ ಇರುತ್ತೆ ನಿಮಗೆ. ಅದೆಲ್ಲ ಒಂದು ರಿಯಾಲಿಟಿದು. ಈಗ ನ್ಯಾಚುರಲಾಗಿ ನೀವೆಲ್ಲರೂ ಹೇಳಿದ್ರಿ, ಬಟ್ ಆದರೂ ರಿಯಲ್ ಎಕ್ಸ್ಪೀರಿಯೆನ್ಸ್ ಅನ್ನೋದು ಇರುತ್ತಲ್ಲ. ರಿಯಲ್ ಯಾವ ಟೈಪ್ ಆಫ್ ಡಿಶೀಸಲ್ಲಿ ನಿಮಗೆ ಒಂದು ಆಗದೆ ಇರೋದನ್ನ ಆಯಿತು ಅನ್ನೋದನ್ನು ಅಂತಂದರೆ, ಎಷ್ಟೋ ಮಂದಿ ಬಲ ಇಲ್ಲದವರು ಬರ್ತಾರೆ, ಒಂದು ಸೈಡ್ ಬಲ ಇಲ್ಲ ಅಂತ ಹೇಳಿ ಬರ್ತಾರೆ. ಸೊ ಅಂಥವ್ರನ್ನ ನಾವು ಹುರಿದುಂಬಿಸಬೇಕಾಗ್ತದೆ. ಯಾಕೆಂದರೆ ಅವರದ್ದು ಇಮೋಷನಲ್ ಆಸ್ಪೆಕ್ಟ್ ನೋಡುವಾಗ ಅವರು ತುಂಬ ಕುಗ್ಗಿರ್ತಾರೆ, ತುಂಬ ಸ್ಟ್ರೆಸ್ಸಲ್ಲಿ ಇರ್ತಾರೆ. ಮತ್ತು ಎರಡನೇದು, ಸಣ್ಣ ಏಜಲ್ಲಿ ಈ ಥರ ಆಯ್ತಲ್ಲ ಅನ್ನೋದು ಅವರ ಮನೆಯವರು ನೊಂದುಕೊಂಡಿರ್ತಾರೆ, ಪೇಷಂಟುಗಳು ಕೂಡ ಕೂಗುತ್ತಾ ಇರ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ನಾವು ಅವರೊಟ್ಟಿಗೆ ಯಾವ ರೀತಿ ವರ್ತನೆ ಮಾಡಬೇಕು ಅನ್ನೋದು ತುಂಬ ಮಹತ್ತರವಾದ ಪಾತ್ರ. ಯಾಕೆಂತಂದರೆ ಅವರೇ ಕೂಗ್ತಾ ಇದ್ದರೆ ಅವರದ್ದು ಏನು ಸ್ಟ್ರೆಂತ್ ಇದೆ ಒಳಗಿದ್ದು ಅದು ಇನ್ನೂ ಕುಗ್ಗಿ ಬಿಡ್ತದೆ, ಸ್ವಲ್ಪ ಇದ್ದಿದ್ದು ಇನ್ನೂ ಕಂಪ್ಲೀಟ್ ನಾಶ ಆಗ್ತದೆ. ಸೊ ಅದಕ್ಕೆ ನಾವೇನು ಮಾಡ್ತೇವೆ ಅಂದರೆ, ಅಟ್ಲೀಸ್ಟ್ ಅವರನ್ನು ಒಂದು ಸ್ಟ್ರೀಮ್ ಲೈನಿಗೆ ತರೋದಂತಂದರೆ, ಸೊ ನಮಗೇನು ಗೋಲ್ ಅಚೀವ್ ಆಗಬೇಕು ಅವರಿಂದ, ಸೊ ಅದನ್ನು ನಾವು ಯಾವ ರೀತಿ ಪಡ್ಕೊಳ್ಬೋದು ಅನ್ನೋದಕ್ಕೆ ಪ್ಲ್ಯಾನ್ ಮಾಡಬೇಕು. ಪ್ಲ್ಯಾನ್ ಯಾವ ಥರ ಅಂದರೆ, ನಮ್ಮ ಒಂದು ದಿನದ ಒಂದು ಗೋಲ್ ಅಚೀವ್ಮೆಂಟ್ ಅಂತಂದರೆ, ಇವತ್ತು ಪೇಷಂಟು ಕೈಕಾಲು ಮೂಮೆಂಟೇ ಇರಲಿಲ್ಲ, ಸ್ವಲ್ಪ ಫ್ಲಿಕರಿಂಗ್ ಮೂಮೆಂಟ್ ಬಂತು ಅಂದರೆ ಅದನ್ನೇ ಹುರಿದುಂಬಿಸೋದು. ಅವ್ರು ಮಾಡ್ತಾ ಇರುವಾಗ ಇನ್ನೂ ಸಹ ಎನ್ಕರೇಜ್ ಮಾಡುವಂಥದ್ದು, ಮತ್ತು ನೀವು ಇದನ್ನೇ ಹೀಗೆ ಮಾಡಿದರೆ ಬೇಗ ನಡೀತೀರಿ ಅಂತ ಹೇಳಿ ಅವರಿಗೊಂದು ಬಿಲೀಫ್ ಕೊಡುವಂಥದ್ದು, ಇದನ್ನೇ ನಾವು ಮಾಡ್ತಾ ಇರ್ತೀವಿ. ಹೀಗೆ ಮಾಡೋದ್ರಿಂದ ಡಾಕ್ಟ್ರು ಹೀಗೆ ಹೇಳ್ತಾರಲ್ಲ ಅನ್ನೋದೊಂದು ಮನಸ್ಸಲ್ಲೋಗಿ ಒಳಗೆ ಕೂತ್ಕೊಂಡವರಿಗೆ ಇನ್ನೂ ಉತ್ಸಾಹ ಜಾಸ್ತಿ ಆಗ್ತದೆ. ಹೌದು, ಆಯಿತು ಅಂತ ಹೇಳಿ ಅವರಿಗೆ ಒಂದು ತುಂಬ ಉತ್ಸಾಹ ಬರ್ತದೆ. ಆ ಉತ್ಸಾಹವನ್ನು ನೋಡಿ ಮನೆಯವರಿಗೂ ಖುಷಿ ಇದೆ, ಮತ್ತು ಅವರು ಮಾಡ್ತಾ ಇದ್ದಾರಲ್ಲ, ಅವರ ಸೈಡಿಂದ ಸಹ ಪ್ರಯತ್ನ ಇದೆ, ನಾವು ಕೂಡ ಸಪೋರ್ಟ್ ಮಾಡುವ ಅಂಥೇಳಿ ಅವ್ರಿಗೂ ಇಷ್ಟ ಆಗ್ತದೆ. ಇದನ್ನೇ ನಾವು ಎಷ್ಟೋ ಪೇಷಂಟ್ಸಲ್ಲಿ ನೋಡಿರ್ತೀವಿ, ಸಣ್ಣ ಏಜಲ್ಲೇ ಸ್ಟ್ರೋಕ್ ಆಗ್ತದೆ, ವೀಲ್ಚೇರಲ್ಲಿ ಅಥವಾ ಸ್ಟ್ರೆಚ್ಚರಲ್ಲಿ ಬರ್ತಾರೆ, ನಮ್ಮ ಆಸ್ಪತ್ರೆಯಿಂದ ಹೋಗುವಾಗ ನಡ್ಕೊಂಡು ಹೋಗ್ತಾರೆ. ಸೊ ಇದು ನಮಗೆ ತುಂಬ ಖುಷಿ ಕೊಡುವಂತಹ ವಿಷಯ. ಇದು ಆಯುರ್ವೇದದ ಒಂದು ಔಷಧಿಯ ಒಂದು ಸದ್ಗುಣ ಅಂತ ಹೇಳ್ಬೋದು, ಅಥವಾ ಚಿಕಿತ್ಸೆಯ ಮಹತ್ವ ಅಂತ ಹೇಳ್ಬೋದು. ನಿಜವಾಗಿ ಹೇಳಬೇಕಂತಿದ್ರೆ, ಆಯುರ್ವೇದಕ್ಕೆ ಇಂಥ ಪೇಷಂಟ್ ಬಂದರೆ ನಾವು ತುಂಬ ಅವರನ್ನು ಬೇಗ ಗುಣಮುಖರಾಗಿ ಮಾಡಬಹುದು. ಜೊತೆಗೆ ಅವರ ಮುಂದಿನ ಜೀವನ ಕೂಡ ಒಂದು ಕ್ವಾಲಿಟಿ ಇರ್ತದೆ, ಅಥವಾ ಜೀವನ ಶೈಲಿಯ ಕ್ರಮವನ್ನು ಅವರು ಕಲ್ತ್ಕೊಂಡು ಹೋಗ್ತಾರೆ. ಜಸ್ಟ್ ಮಾತ್ರ ಅವರ ಚಿಕಿತ್ಸೆ ಮಾತ್ರ ಅಲ್ಲ, ಅವರ ಮುಂದೆ ಯಾವ ರೀತಿ ಜೀವನ ಶೈಲಿ ನಡೆಸಬೇಕು
ಮೊದಲು ಅವರು ಕುಡಿತಾ ಇರ್ಬೋದು, ಬೀಡಿ ಸೇದ್ತಾ ಇರಬಹುದು, ತಂಬಾಕು ಹಾಕ್ತಾ ಇರ್ಬೋದು, ಇಂಥ ಎಲ್ಲ ಚಟಗಳಿದ್ದವರು ಕೂಡ ಚಟವನ್ನೇ ಬಿಡ್ತಾರೆ. ಯಾಕೆಂದರೆ ಅವರು ಇದರಿಂದ ಗುಣಮುಖರಾಗಿದ್ದಾರೆ ಅಂಥೇಳಿ ಅವರಿಗೆ ಗೊತ್ತಾಗಿದೆ, ಹೊಸ ಪ್ರಪಂಚ ಸಿಕ್ಕಿದಾಗೆ ಆಗಿ ಅವರು ತುಂಬ ಖುಷಿಯನ್ನು ಅನುಭವಿಸ್ತಾರೆ. ಸೊ ಇದು ನಮಗೇನು ಅನ್ನಿಸ್ತದೆ, ಆಯುರ್ವೇದ ಪದ್ಧತಿಯಿಂದ ಇಷ್ಟು ನಾವು ಒಂದು ಜೀವನವನ್ನು ಬೇರೆ ರೀತಿ ಬದಲಾಯಿಸಿದ್ದೇವಲ್ಲ ಅಥವಾ ಬದಲಾಯ್ತಲ್ಲ ಅನ್ನೋದೇ ಒಂದು ಖುಷಿ ಕೊಡ್ತದೆ. ಇಟ್ಸ್ ಅ ಬಿಗ್ ಚಾಲೆಂಜಿಂಗ್ ಅಲ್ಲ ಮೇಡಮ್. ಇವಾಗ ನಿಮಗೆ ಈಗ ಎಷ್ಟೋ ಜನ ನಾವು ಕೂಡ ನೋಡಿದ್ವಿ ಕಣ್ಣಾರೆ. ಲಾಸ್ಟ್ ಮಂತ್ ಬಂದಿದ್ವಿ, 1-2 months ಬ್ಯಾಕ್ ಬಂದಿದ್ವಿ. ಆವಾಗ ತುಂಬ ಪೇಯ್ನ್ ಇತ್ತು. ಇವಾಗ ನನಗೆ ನಡಿಲಿಕ್ಕೆ ಆಗ್ತಿರಲಿಲ್ಲ, ಈಗ ನಡೀತಾ ಇದ್ದೀನಿ. ಮಾತಾಡ್ಲಿಕ್ಕೆ ಆಗ್ತಿಲ್ಲ, ಮಾತಾಡ್ತಿದ್ದೀನಿ. ನನ್ನ ಕೈ ಲಿಫ್ಟ್ ಮಾಡೋಕ್ಕಾಗ್ತಿರ್ಲಿಲ್ಲ, ಈಗ ಚೆನ್ನಾಗಿದೆ. ಅದನ್ನು ಕೇಳಲಿಕ್ಕೆ ಒಂದು ಖುಷಿ ಆಗುತ್ತೆ. ಎಷ್ಟೋ ನೋವುಗಳಿಂದ ಬಂದಿರ್ತಾರೆ, ನೀವು ಹೇಳೋ ಥರ ಹೇಳ್ಕೊಳಕ್ಕಾಗಲ್ಲ. ಅಲ್ಲಿ ಡಾಕ್ಟರೇ ದೇವರು ಅಂತ ನಂಬ್ಕೊಂಡಿರ್ತಾರೆ. ಬಟ್ ಅವ್ರು ಏನು ನಂಬಿರ್ತಾರೆ ಅದಕ್ಕೆ ನೀವು ಫುಲ್ಫಿಲ್ ಮಾಡಲಿಕ್ಕೆ ನೀವೇ ಸ್ಟ್ರಗಲ್ ಮಾಡ್ತಿರ್ತೀರ. ಎಷ್ಟೋ ಜನ ಪೇಷಂಟ್ ವೆಯ್ಟ್ ಮಾಡ್ತಿರ್ತಾರೆ. ಇದೊಂಥರ ನಾವು ಎಲ್ಲೋ ಇರೋ ದೇವ್ರನ್ನ ನಾವು ದೇವರು ಅಂತ ಪೂಜೆ ಮಾಡೋಕ್ಕೆ ಟ್ರೈ ಮಾಡ್ತಿರ್ತೀವಿ. ಬಟ್ ನೀವು ಬಂದು ನಿಂತು ಅವ್ರ ಕಷ್ಟನ ನೋಡಿ ಅವ್ರಿಗಿಂತ ಮೆಡಿಸಿನ್ನ ಕೊಟ್ಟರೆ ಈಗ ಕ್ಯೂರ್ ಆಗ್ತಾರೆ ಅಂತ ಒಂದು ಕಾನ್ಫಿಡೆಂಟ್ನ ತುಂಬಿರುತ್ತಲ್ಲ, ಅದು ನಿಜವಾದ ದೇವರು ಅವ್ರಿಗೆ ನೀವೇ ಆಗಿರ್ತೀರ. ಆ್ಯಕ್ಚುಲಿ ಅವ್ರು ಕಾಯ್ತಿರ್ತಾರೆ ನೆಕ್ಸ್ಟ್ ಏನು ಹೇಳ್ಬೋದು, ಇವತ್ತೇನು ಹೇಳ್ಬೋದು ನಮ್ಮ ಡಾಕ್ಟ್ರು, ನಾಳೆ ಏನು ಹೇಳ್ಬೋದು ಅಂತ ಒಂದು ಭಯದಿಂದ ಕಾಯ್ತಿರ್ತಾರೆ. ಸೊ ಈ ಥರ ಒಂದು ಬ್ಯೂಟಿಫುಲ್ ಸರ್ವೀಸ್ನ ನಮ್ಮ ಸಮಾಜಕ್ಕೆ ಕೊಡಬೇಕಂತ ನಿಜಕ್ಕೂ ಗ್ರೇಟ್ ಅನಿಸುತ್ತೆ. ಈ ಒಂದು ಭಾಗ್ಯ ಸಿಕ್ಕಿದ್ದಕ್ಕೆ ನಾನು ಧನ್ಯವಾದ ಹೇಳ್ತೇನೆ. ಅಂತಂದರೆ ನಮಗೆ ಕೂಡ ಅದೇ ಅನ್ನಿಸ್ತದೆ, ನಾವೊಂದು ನಿಸ್ಸಂಕೋಚವಾಗಿ ಅಥವಾ ಯಾವುದೇ ಒಂದು ಅಪೇಕ್ಷೆ ಇಲ್ಲದೆ, ಇನ್ನೊಬ್ಬರ ಹತ್ರ ಯಾವುದೇ ಒಂದು ರೀತಿಯ ಅಪೇಕ್ಷೆ ಇಲ್ಲದೆ ನಾವು ಸೇವೆಯನ್ನು ಮಾಡಿದರೆ ಅಟ್ಲೀಸ್ಟ್ ಅದೇ ಒಂದು ಆತ್ಮತೃಪ್ತಿ ಮತ್ತು ಸಮಾಜಕ್ಕೆ ನಾವು ಮಾಡಬೇಕಾದಂಥ ಒಂದು ಕೊಡುಗೆ, ಅದರೊಟ್ಟಿಗೆ ನಾವು ಆಯುರ್ವೇದಕ್ಕೆ ಸಲ್ಲಿಸಿದಂಥ ಒಂದು ಗೌರವ. ನಾನು ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೇನೆ. ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ನಾನು ಅವಾಗಲೇ ಹೇಳ್ತಿದ್ರೆ ನಾವು ಇಲ್ಲಕ್ಕೆ ನಮ್ಮ ಕಣ್ಣಿಗೆ ಕಾಣದಿರೋ ದೇವ್ರನ್ನ ಹುಡ್ಕೊಂಡು ಹೋಗ್ತಾ ಇರ್ತೀವಿ. ಆ್ಯಕ್ಚುಲಿ ನಮ್ಮ ಪೇಷಂಟ್ ಅಂತ ಬಂದಾಗ, ಜನರ ಕಷ್ಟ ಅಂತ ಬಂದಾಗ ನಿಜಕ್ಕೂ ನಾನು ಇದ್ದೀನಿ ಅಂತ ಮುಂದೆ ಬಂದು ನಿಂತ್ಕೊಳ್ಳೋದು ಡಾಕ್ಟರ್ಸು. ಸೊ ಆ ಡಾಕ್ಟರ್ಸು ಮಾಡುವಂಥ ಸೇವೆ ಒಂದಲ್ಲ ಎರಡಲ್ಲ. ಅವರ ಪರ್ಸ್ನಲ್ ಲೈಫ್ನ ಸೈಡಿಗಿಟ್ಟು 24/7 ಅಂತ ಹೇಳ್ಬೋದು, ಅವ್ರಿಗೆ ಯಾವ ಪೇಷಂಟ್ನ ಅಲೈನ್ ಮಾಡಿರ್ತಾರೆ, ಅವ್ರನ್ನ ಎಷ್ಟು ಒಂದು ರೆಸ್ಪಾನ್ಸಿಬಲ್ನ ಇಟ್ಟು ಕೆಲಸ ಮಾಡ್ತಿರ್ತಾರೆ. ಅಂದರೆ 24 ಗಂಟೆಲೂ ಕೂಡ ಇವ್ರಿಗೆ ಏನು ಟ್ರೀಟ್ಮೆಂಟ್ನ ಮಾಡಿದ್ರೆ ಎಷ್ಟು ಬೇಗ ಇವರು ಗುಣಮುಖರಾಗ್ಬೋದು, ಇವ್ರ ಮನಸ್ಸಿನಲ್ಲಿ ಏನಿದೆ, ಇವರ ಒಂದು ನೆಗೆಟಿವ್ ಆಲೋಚನೆಗಳನ್ನ ಹೇಗೆ ನಾವು ಪಾಸಿಟಿವ್ಗೆ ತರಬೇಕು, ಹೇಗೆ ಚೇಂಜ್ ಮಾಡಬೇಕು ಅನ್ನೋ ಒಂದು ಬಿಗ್ ರೋಲ್ನ ಇವರು ಒಂದು ರೋಲ್ ಮಾಡೆಲ್ ಆಗಿ ಪ್ಲೇ ಮಾಡ್ತಿರ್ತಾರೆ. ನಿಜಕ್ಕೂ ನಿಜವಾದ ದೇವರು ಇವರೇ ಅಂತ ಹೇಳ್ಬೋದು ಮೇಡಮ್. ಹಾಗೆ ಇವತ್ತು ನಮ್ಮ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮದೇ ಆದಂಥ ಬ್ಯುಸಿ ಶೆಡ್ಯೂಲ್ಸಲ್ಲಿ ನಮಗೋಸ್ಕರ ಒಂದು ಚಿಕ್ಕ ಸಮಯ ಕೊಟ್ರಿ. ಸೊ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸೋದಕ್ಕೆ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ ಮೇಡಮ್. ಥ್ಯಾಂಕ್ಸ್.